ಅಭಿಮನ್ಯು ಹಾಕೋಕ್ಕಿಂತ ಮೊದಲ ಈ ತರನಾಗಿ ಗಿಡ ಚಿಕ್ಕದಾಗಿ ಇತ್ತು. ಇದು 80% ಈ ತರ ಆಗಿತ್ತು. ಈ ತರನಾದಂತ ಗಿಡ 20% ಇತ್ತು. ನೇಮ್ ಹಮಾರ ನಮ್ದು ಹೆಸರು ಮಲ್ಲಪ್ಪ ಸರ. ನಮ್ದು ಊರು ತುಂಬೂರ್ಮಟ್ಟಿ, ನಮ್ದು ತಾಲೂಕು ಬಿಳ್ಗಿ, ಡಿಸ್ಟಿಕ್ ಬಾಗಲಕೋಟೆ. ನಮಗ ಬಾಳೆ ಬೆಳೆಯಲ್ಲಿ ಕುಂಠಿತವಾಗಿತ್ತು. ಆ ಟೈಮಲ್ಲಿ ನಾವು ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವು ಈ ಪ್ರಾಡಕ್ಟ್ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ತರಿಸ್ಕೊಂಡು ಅಭಿಮನ್ಯು ಒಂದು ತಿಂಗಳಿಗೊಮ್ಮೆ ಒಂದು 200 ಲೀಟರ್ ನೀರಿಗೆ 5 ಲೀಟರ್ ಅಭಿಮನ್ಯು ಹಾಕೊಂಡು ಒಂದು ಟೈಮ್ ಡ್ರಿಪ್ಪಿನ ಮುಖಾಂತರ ಕೊಟ್ಟಿವಿ. ಒಂದು ಟೈಮ್ ಒಂದು ಪಂಪಿಗೆ 200 ml ತರ ಹಾಕೊಂಡು ಡ್ರೆಂಚಿಂಗ್ ಕೊಟ್ಟಿದೀವಿ. ಅವಾಗ್ಲಿಂದ ನಮ್ಮ ಬಾಳೆ ಬೆಳೆ ಒಟ್ಟ ಯಾವ್ದು ಕುಂಠಿತವಾಗಿಲ್ಲ, ಯಾವ್ದು ತರನಾಗಿ ರೋಗ ಬಂದಿಲ್ಲ. ಬಾಟಮ್ ದಪ್ಪ ಆಗ್ತಾ ಇದೆ, ಬೆಳೆ ಹೈಟ್ ಹೋಗ್ತಾ ಇದೆ. ಹಂಗಾಗಿ ನಮ್ದು ಈ ಪ್ರಾಡಕ್ಟ್ ಲಿಂದ ನಮ್ಗ ಎಲ್ಲ ಜನರು ಬೇರೆ ಬೇರೆ ಇದನ್ನ ಹೇಳಿದ್ರು ನಮ್ಗ. ಆದ್ರೆ ನಾವು ನಮ್ಮ ಕಂಪನಿ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಈ ಪ್ರಾಡಕ್ಟ್ಸ್ ತರ್ಕೊಂಡು ನಾವು ಯೂಸ್ ಮಾಡ್ಕೊಂಡಿವಿ. ನಮಗ ಬೆಳೆನೂ ಚೆನ್ನಾಗಿ ಬಂದೈತಿ. ನಮ್ಗ ಫಲವತ್ತಾದಂತ ಭೂಮಿ, ಮಣ್ಣಿನ ಅಂಶ ಜಾಸ್ತಿ ಫಲವತ್ತತೆ ಆಗ್ತಾ ಇದೆ. ಹೀಗಾಗಿ ಬನಾನಾ ಪ್ಲಾಟ್ ಅಲ್ಲಿ ಚೆನ್ನಾಗಿ ರಿಕವರಿ ಆಗಿದೆ ನಮ್ಗ. ಅದೇ ತರನಾಗಿ ನಾವು ಒಂದು ಶುಗರ್ ಕೆನ್ ಪ್ಲಾಟ್ ಕೂಡ ಇದನ್ನ ಯೂಸ್ ಮಾಡಿದೀವಿ. ಆದ್ರೆ ಶುಗರ್ ಕೆನ್ ಪ್ಲಾಟ್ ಬೇರೆ ಕಡೆ ಇದೆ, ಅದನ್ನ ಬೇರೆ ಕಡೆ ವಿಡಿಯೋ ಮುಖಾಂತರ ಹೇಳ್ತಾ ಇದೀವಿ ನಾವು. ಈಗ ಬನಾನಾ ಪ್ಲಾಟಿಗೆ ಹಾಕೊಂಡಿದ್ದ ತಕ್ಷಣ ನಮ್ಗೆ 15 ದಿವಸದಲ್ಲಿ ಇದು ನಮ್ಗೆ ರಿಸಲ್ಟ್ ಕೊಟ್ಟಿದೆ. ಅದೇ ತರನಾಗಿ ನಾವು ಆ ಕಂಪ್ನಿ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಕಂಪ್ನಿಗೆ ₹1 ರೊಕ್ಕ ಕೊಡ್ಲಾರ್ದನೆ ನಮ್ಮ ಪ್ರಾಡಕ್ಟ್ ಕಳಿಸಿದಾರ. ಆ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ನಮ್ ಬಂದು ಮುಟ್ಟಿದ ತಕ್ಷಣ ಅವರಿಗೆ ನಾವು ಹಣ ಕೊಟ್ಟಿದೀವಿ. ಅದೇ ತರನಾಗಿ ನಮ್ಗೆ ಅದು ಎಲ್ಲಾ ತರನಾಗಿ ಚೆನ್ನಾಗಿ ಹಾಕೋತ ಬಂದಿದೆ. ಈಗಾದ್ರೂ ಇನ್ನ 2 ಪ್ರಾಡಕ್ಟ್ ಇದೆ ಅವ್ರದ್ದು. ಇನ್ಮೇಲೆ ಅದನ್ನ ಯೂಸ್ ಮಾಡ್ಕೋಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಯಾವುದೇ ರೈತರು ಇರ್ಲಿ, ನಾವು ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಯೂಸ್ ಮಾಡ್ಕೊಂತೀವಿ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಂದಿಟ್ಟು ಭೂಮಿ ಫಲವತ್ತತೆ ಉಳಿತೈತಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಅದೇ ತರನಾಗಿ ನಾವು ಎಲ್ಲಾ ರೈತರಿಗೆ ಮನವಿ ಕೇಳ್ಕೊಳ್ಳೋದಂದ್ರ ಈ ಅಭಿಮನ್ಯು ಕಂಪನಿ ಅವ್ರದ ಪ್ರಾಡಕ್ಟ್ ಅನ್ನ APKS ಆರ್ಗ್ಯಾನಿಕ್ಸ್ ಕಂಪನಿಯನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಅವ್ರು ಯಾವ ತರನಾಗಿ ಸಲಹೆ ಕೊಡ್ತಾರ ಆ ತರನಾಗಿ ಸಲಹೆ ಮಾಡ್ಕೊಂಡು ನಮ್ಮ ಭೂಮಿಗೆ ನಾವು ಉಪಯೋಗ ಮಾಡ್ಕೋಬೇಕಂತೇಳಿ ಎಲ್ಲಾ ರೈತರಲ್ಲಿ ಒಂದು ಮನವಿ ಮಾಡುತ್ತಾ ಇದೀವಿ. ಅಭಿಮನ್ಯು ಹಾಕೋಕ್ಕಿಂತ ಮೊದಲ ಈ ತರನಾಗಿ ಗಿಡ ಚಿಕ್ಕದಾಗಿ ಇತ್ತು. ಇದು 80% ಈ ತರ ಆಗಿತ್ತು. ಈ ತರನಾದಂತ ಗಿಡ 20% ಇತ್ತು. ಇವಾಗ ಅಭಿಮನ್ಯು ನಾವ್ ಏನ ಹಾಕಿದೀವಲ್ಲ, ಇವಾಗ ಚಿಕ್ಕ ಗಿಡ 20% ಬಂದಿದೆ ಸರ್, ದೊಡ್ಡ ಗಿಡ 80% ಬಂದಿದೆ. ಹೀಗಾಗಿ ನಮಗದು ರಿಕವರಿ ಅನಿಸಿಂದನೆ ನಮ್ ಪ್ರಾಡಕ್ಟ್ ನಾವು ಯೂಸ್ ಮಾಡ್ಕೊಂಡಿವಿ. ಅವ್ರು ಕೊಟ್ಟಂತ ಪ್ರಾಡಕ್ಟಿಗೂ ನಮ್ಗೆ ನಾವು ಕೊಟ್ಟ ಹಣಕ್ಕ ನಮ್ಗೆ ಗುಣ ಸಿಕ್ಕಿದೆ ಸರ್. ಆ ತರನಾಗಿ ರೈತರು ಯಾವುದೇ ತರನಾಗಿ ಇನ್ನೊಬ್ರು ಒಂದೊಂದು ಹೇಳ್ತಾ ಇರ್ತಾರ, ಅದನ್ನ ಬಿಟ್ಟು ನಾವು ಯೂಸ್ ಮಾಡ್ಕೊಂಡು ನೋಡ್ಬೇಕು. 1 ವರ್ಷ ಹಾಳಾಗ್ಲಿಲ್ಲ ನಮ್ದು, 2ನೇ ವರ್ಷಕ್ಕಾದ್ರೂ ನಮ್ ಪ್ರಾಡಕ್ಟ್ ದಾಗ ಸುಖ ಸಿಗುತ್ತ ಅನ್ನೋ ಉದ್ದೇಶದಿಂದ ಆರ್ಗ್ಯಾನಿಕ್ ಯೂಸ್ ಮಾಡ್ಕೋಬೇಕಂತೇಳಿ ಎಲ್ಲಾ ರೈತರಲ್ಲಿ ಒಂದು ಮನವಿ ಮಾಡ್ತಾ ಇದೀವಿ ಸರ್. ಹಾಕೊಂಡು ಯಾಕಂತಂದ್ರೆ ಇದಕ್ಕ ನೀರು ತೇವಾಂಶ ಎಷ್ಟು ಜಾಸ್ತಿ ಇರ್ತತಿ ಅಷ್ಟು ಬಡ್ಡಿಗೆ ಆರ್ಬಿಕ್ಸ್ ತೋತದ ಸರ್. ಇಲ್ಲಿಲ್ಲಪ್ಪ ಅಂತಂದ್ರೆ ಒಣನೆಲ್ಲ ಹಾಕಿದೀವಿ ಅಂತಂದ್ರೆ ಆರ್ಬಿಕ್ಸ್ ಒಂದ್ ಸ್ವಲ್ಪ ಕೆಲಸ ಮಾಡಂಗಿಲ್ಲ. ಅದಕ್ಕೆ ಇದನ್ನ ಈಗ ಹೊಳ್ಳಿ ನಾವು ಈಗ ಹಾಕೊಳಕತ್ತೀವಿ ಸರ್. ಈಗ ಆರ್ಬಿಕ್ಸ್ ನೆಕ್ಸ್ಟ್ ತರ್ಸ್ಕೊತೀವಿ ಸರ್. ಈಗ ತರ್ಸ್ಕೊಂಡು ಈಗ ಇದಕ್ಕೆ ಎಲ್ಲಾ ತರನಾಗಿ ನಾವು ಮಾಡಿದೀವಿ ಸರ್. ಈಗ ಇನ್ 2 ತಿಂಗಳೊಳಗೆ ಗಡ ಚಲೋ ಹೋಗ್ತಾವ್ರಿ. ಅಭಿಮನ್ಯು ಯಾವ ಟೈಮ್ ಯೂಸ್ ಮಾಡಿದೀವಿ ಸರ್, 1 ಟೈಮ್ ಡ್ರಿಪ್ ಮುಖಾಂತರ ಕೊಟ್ಟಿದೀವಿ. 1 ಟೈಮ್ ಸರ ಪಂಪಿಗೆ ಹಾಕೊಂಡು ಹಿಂಗ್ ಬಡ್ಡಿ 250 ml ಒಂದು ಗಿಡಕ್ಕೆ ಬ್ರಂಚ್ ಕೊಟ್ಟಿವಿ. 5 ತಾಸು ವಾಟರ್ ನೀರ್ ಬಿಟ್ಟಿದೀವಿ ಸರ್. ಇದಕ್ಕೆ 5 ತಾಸು ನೀರ್ ಬಿಟ್ಟು ಮುಂದೆ 2-3 ತಾಸು ಕುಲ ಮಾಡಿ ಹಿಂದಗಡೆ ಇದಕ್ಕೆ ಡ್ರಂಚ್ ಕೊಟ್ಟಿದೀವಿ ಸರ್. ಅಲ್ಲಿ ಯಾಕಂದ್ರ ನೆಲ ಹಸಿ ಬೇಕಾ ಸರ್. ನೆಲ ಹಸಿ ಇರ್ಲಿಲ್ಲಪ್ಪ ಅಂತಂದ್ರ ಪ್ರಾಡಕ್ಟ್ ಜಲ್ದಿ ತಗೊಳಂಗಿಲ್ಲ. ನೆಲ ಹಸಿ ಮಾಡ್ಕೊಂಡು ಎಷ್ಟು ಬಿಡ್ತೀವಲ್ಲ ಅಷ್ಟು ನಮ್ಗೆ ತೇವಾಂಶ ಹಿಡಿತೈತ್ರಿ, ಬೆಳೆ ಚೆನ್ನಾಗಿ ಬರ್ತೈತಿ.